ಜಿಲ್ಲಾ ಪಂಚಾಯತ್ ಉತ್ತರ ಕನ್ನಡ ಮೀನುಗಾರಿಕೆ ಇಲಾಖೆ ಮತ್ತು ಕೃಷಿ ಮತ್ತು ನೀಲಿ ಕಲಗ ತರಬೇತಿ ಕಾರ್ಯಾಗಾರವನ್ನು ಶಾಸಕ ದಿನಕರ ಶೆಟ್ಟಿಯವರು ಕುಮಟಾ ಪಟ್ಟಣದ ಖಾಸಗಿ ಹೋಟೆಲ್ ಸಭಾಭವನದಲ್ಲಿ ಉದ್ಘಾಟಿಸಿ ವಿವಿಧ ಸವಲತ್ತು ವಿತರಣಾ ಕಾರ್ಯಕ್ರಮ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕರು, ಕೃಷಿ ಮತ್ತು ಮಾಲಿನ್ಯ ನಿಯಂತ್ರಣಕ್ಕಾಗಿ ಸರ್ಕಾರವು ವಿವಿಧ ನವೀನ ವಿಧಾನಗಳನ್ನು ಕೈಗೊಳ್ಳುತ್ತಿದೆ. ಈ ನಿಟ್ಟಿನಲ್ಲಿ ನೀಲಿ ಕಲಗ ಅಥವಾ ಮಸಲ್ ಸಂಸ್ಕೃತಿಯ ಪ್ರಾದೇಶಿಕ ಕೃಷಿಗೆ ಮಹತ್ವ ನೀಡಿದೆ. ಈ ತರಬೇತಿ ಕಾರ್ಯಾಗಾರವು ಕೃಷಿಕರಿಗೆ ಹೊಸ ಕೃಷಿ ವಿಧಾನವನ್ನು ಕಲಿಸುವ ಗುರಿಯನ್ನಿಟ್ಟುಕೊಂಡಿದ್ದು, ಈ ಕುರಿತು ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದರು. ಈ ಸಂದರ್ಭದಲ್ಲಿ ದಕ್ಷಿಣ ಕನ್ನಡ ಮೀನುಗಾರಿಕೆ ಮಾರಾಟ ಮಂಡಳಿ ಶ್ರೀಮತಿ ದರ್ಶಿನಿ, ಭಟ್ಕಳ ಮೀನುಗಾರಿಕೆ ಸಹಾಯಕ ನಿರ್ದೇಶಕರಾದ ರೇಣುಕಾಸ್ವಾಮಿ, ಕುಮಟಾ ಮೀನುಗಾರಿಕೆ ಸಹಾಯಕ ನಿರ್ದೇಶಕರಾದ ಸಚಿನ್ ಆರ್ ಪುತ್ರನ್ ಉಪಸ್ಥಿತರಿದ್ದರು. 22 ಮತ್ತು 23 22, 23 ಅಂದರೆ ಇನ್ನೂ ಮತ್ತು ನಮಗೆ ಈ ಸರ್ಕಾರ ಬಂದ ನಂತರ ಮತ್ತು ಕೊಡುವಂಥದ್ದು ಬಾಕಿ ಇದೆ. ಇದು ನಮ್ಮ ಹಿಂದಿನ ಸರ್ಕಾರದ್ದು. ಆ ಸಂದರ್ಭದಲ್ಲಿ 50 ಮನೆ ಮಂಜೂರಿಯಾಗಿತ್ತು. 50 ಮನೆ ಮಂಜೂರಿ ಆದರೂ ಸಹ ಇನ್ನೂ ನಮಗೆ 50 ಫಲಾನುಭವಿಗಳನ್ನು ಹುಡುಕಿ ಅವರಿಗೆ ಕೊಡಲಿಕ್ಕೆ ಆಗಲಿಲ್ಲ ಅಂತ ಹೇಳಿದರೆ ಭಾಳ ಬೇಸರ ಅನ್ನಿಸ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂಥ ಇಲಾಖೆಯವರು ಮತ್ತು ಅಧಿಕಾರಿ ವರ್ಗದವರು ಸ್ವಲ್ಪ ಗಮನವನ್ನು ಹರಿಸಬೇಕು. ಯಾಕಂತ ಹೇಳಿದ್ರೆ ಮೀನುಗಾರರು ಭಾಳ ಕಷ್ಟಪಟ್ಟು ದುಡಿಮೆಯನ್ನು ಮಾಡುವಂಥವ್ರು, ಪ್ರಾಮಾಣಿಕವಾಗಿ ಅವ್ರ ದುಡಿಮೆಯನ್ನು ಅವರೇ ಮಾಡುವಂಥವ್ರು. ಇದಕ್ಕಿಂತ ಮುಂಚೆ ನಿಮ್ಮ ಇಲಾಖೆಯವರು ಯಾವುದೇ ಸಂಕಷ್ಟ ಪರಿಹಾರ ನಿಧಿ ಆಗಲಿ, ಯಾವುದೇ ಬೆಲೆ ಆಗಲಿ ಮತ್ತೊಂದು ಕೊಡುವಂಥ ವ್ಯವಸ್ಥೆ ಇರಲಿಲ್ಲ. ಇತ್ತಿತ್ತಲಾಗಿ ಅಂತ ಹೇಳಿದ್ರೆ ಸುಮಾರು ಒಂದು 15 ಅಥವಾ 20 ವರ್ಷದ ನಂತರ ಈ ಎಲ್ಲ ಯೋಜನೆಗಳು ಜಾರಿಗೆ ಬಂದಿದೆ.